ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಈ ಎಪಿಸೋಡ್ನಲ್ಲಿ ಬಿಡದಿಗೆ ಬಂದಿದ್ದೆ. ಬಿಡದಿಯಲ್ಲಿ ಒಂದು ಸ್ಯಾಮ್ಸಂಗ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅನ್ನ ನೋಡಲು ಬಂದಿದ್ದೆ. ಇಲ್ಲಿ ಬಂದು ಕಂಪ್ಲೇಂಟ್ ಏನಪ್ಪಾ ಅಂದ್ರೆ, ಸುಮಾರು ಡೈಲಿ ವಾಶ್ ಹಾಕಿದ್ರೆ 1 ಅವರ್ 4 ಮಿನಿಟ್ಗೆ ಹಾಕ್ತೀವಿ ಸರ್, 17 ಅಥವಾ 20 ಬಂದು ನಿಂತೋಗುತ್ತೆ, ನೀಟಾಗಿ ಜಾಲಿಸಲ್ಲ, ನೀಟಾಗಿ ಡ್ರೈ ಆಗಲ್ಲ, ಡ್ರಮ್ಮಲ್ಲೇ ನೀರು ಇರುತ್ತೆ, ನೀರು ಆಚೆ ಹೋಗಲ್ಲ ಅಂತ ಕಂಪ್ಲೇಂಟು. ಸೊ ನಾನು ಇಲ್ಲಿ ಬಂದು ಮಿಷಿನ್ ಎಲ್ಲ ಬಿಚ್ಚಿ ಚೆಕ್ ಮಾಡಿದಾಗ ಏನು ಪ್ರಾಬ್ಲಮ್ ಇತ್ತಪ್ಪ ಅಂದರೆ, ಒಮ್ಮೊಮ್ಮೆ ಡ್ರೈನ್ ಪಂಪು ರನ್ ಆಗುತ್ತೆ, ಇನ್ನೊಮ್ಮೆ ಡ್ರೈನ್ ಪಂಪು ರನ್ ಆಗಲ್ಲ. ಒಮ್ಮೊಮ್ಮೆ ಸ್ಕ್ರೂ ಡ್ರೈವರಲ್ಲಿ ಡ್ರೈನ್ ಪಂಪ್ ಒಳಗಡೆ ಒಂದು ಮೋಟ್ರ್ ಇರುತ್ತೆ, ಆ ಮೋಟ್ರನ್ನ ನಾನು ಫ್ಯಾನ್ ಮೋಟ್ರನ್ನ ಸ್ಕ್ರೂ ಡ್ರೈವರಲ್ಲಿ ತೊಗೊಂಡು ತಿರ್ಗಿಸಿದಾಗ ರನ್ ಆಗುತ್ತೆ. ಏನಾಗಿದೆ ಅಂದರೆ ಡ್ರೈನ್ ಮೋಟ್ರು ವೀಕ್ ಇದೆ. ಸೊ ಡ್ರೈನ್ ಮೋಟ್ರೇ ಹೋಗಿದೆಯಾ ಅಥವಾ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ, ಡ್ರೈನ್ ಮೋಟ್ರಿಗೆ ಸಂಬಂಧಪಟ್ಟಂಥ ಬೋರ್ಡಿಂದ ವೋಲ್ಟೇಜ್ ಬರ್ತಾ ಇಲ್ವ ಅನ್ನೋದು ನನಗೆ ಕನ್ಫ್ಯೂಸ್ ಇತ್ತು. ಸೊ ಹಂಗಾಗಿ ನಾನು ಮಿಷಿನ ಬಿಚ್ಚಿ ಪೂರ್ತಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಮಿಷಿನ ಆನ್ ಮಾಡ್ಕೊತಾ ಇದ್ದೀನಿ. ಮಿಷಿನ ಆನ್ ಮಾಡಿಕೊಂಡು ಸ್ಪಿನ್ ಹಾಕ್ತಾ ಇದ್ದೀನಿ. ಸ್ಪಿನ್ ಅಂದರೆ ಡ್ರೈ ಮಾಡುವಂಥದ್ದು. ನಾನೀಗ ಮಿಷಿನ್ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಆಲ್ರೆಡಿ ಈಗ ಮೀಟ್ರಲ್ಲೇ ಕಲೆಕ್ಷನ್ ಕೊಟ್ಕೊಂಡಿದ್ದೀನಿ ನೋಡಿ, 236. ಸರ್ ಹಾಗೆ ಮುಂದೆ ಬನ್ನಿ ಸರ್, ಮೀಟ್ರ್ ತೋರಿಸಿ ನೋಡಿ, 236 ತಗೊತಾ ಇದೆ. ಸೊ ಬೋರ್ಡಿಂದ ಡ್ರೈನ್ ಪಂಪ್ಗೆ ಏನು ಸಪ್ಲೈ ಬರಬೇಕೋ ಆ ಸಪ್ಲೈ ಬರ್ತಾ ಇದೆ, ಹಾಗಾದರೆ ಬೋರ್ಡಿಂದ ಡ್ರೈನ್ ಪಂಪ್ಗೆ ಬರುವಂಥ ಸಪ್ಲೈಯಲ್ಲಿ ಅಥವಾ ಬೋರ್ಡಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲಾಗಿರೋದು ಡ್ರೈನ್ ಪಂಪ್ ಸಮಸ್ಯೆ. ಡ್ರೈನ್ ಪಂಪ್ ವೀಕ್ ಆಗಿದೆ. ಈಗ ಆಲ್ರೆಡಿ ನಮ್ಮ ಕಸ್ಟಮರ್ಗೂ ತೋರಿಸಿ ಅವರಿಗೆ ಈ ರೀತಿ ಆಗಿದೆ ಸರ್ ಅಂತ ಹೇಳಿದ್ದೀನಿ. ಸೊ ನೀವು ತಿಳ್ಕೊಬೇಕಲ್ವಾ, ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಈ ರೀತಿ ಆಗುತ್ತಪ್ಪ ಅಂದರೆ, ಮಿಷಿನ್ ಎದುರುಗಡೆ ನಿಂತ್ಕೊಂಡಾಗ ಬಲಭಾಗದಲ್ಲಿ ಕೆಳಗಡೆ ಕಾಯಿನ್ ಫಿಲ್ಟರ್ ಬರುತ್ತೆ. ಆ ಕಾಯಿನ್ ಫಿಲ್ಟರ್ ಬರುತ್ತಲ್ಲ, ಆ ಫಿಲ್ಟರ್ ಬಿಚ್ಚಿ ಕ್ಲೀನ್ ಮಾಡ್ತಿರಲ್ಲ, ಆ ಫಿಲ್ಟರ್ನೇ ಪಂಪ್ ಅಂತೀವಿ. ಆ ಫಿಲ್ಟರ್ ಒಳಗಡೆ ನೀವು ಕೆಳಗಡೆ ಕುತ್ಕೊಂಡು ಬಗ್ಗಿ ನೋಡಿದಾಗ ಅದರೊಳಗಡೆ ಒಂದು ಪ್ಯಾನ್ ಮೋಟ್ರ್ ಇರುತ್ತೆ. ಆ ಪ್ಯಾನ್ ಮೋಟ್ರಿಗೆ ಅದು ಇದು ಕಸ ಕಡ್ಡಿ ಕಾಯಿನ್ಸು ಪಿನ್ಸ್ ಏನಾದ್ರು ತಗೊಳಾಕೊಂಡ್ರೆ ಅದು ವೀಕ್ ಆಗುತ್ತೆ. ಅದನ್ನು ನೀವು ನೀಟಾಗಿ ವೀಕ್ಲಿ ಒಂದ್ಸರಿ ಕಳೆದು ಕ್ಲೀನ್ ಮಾಡಿಲ್ಲ ಅಂದರೆ ಆ ಪ್ಯಾನ್ ಮೋಟ್ರ್ ಹತ್ರ ಏನಾರು ಹೋಗಿ ಕುತ್ಕೊಂಡಾಗ ಅದು ತಡೆದು ಈ ರೀತಿಯಾಗಿ ಡ್ರೈನ್ ಮೋಟರ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ವೀಕ್ಲಿ ಒಂದ್ಸರಿ ಆ ಕಾಯಿನ್ ಫಿಲ್ಟರ್ನ ಕಳೆದು ಕ್ಲೀನ್ ಮಾಡ್ಕೊಳ್ಳಿ. ಕಾಯಿನ್ ಫಿಲ್ಟರ್ ಕಳೆದು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಈಗ ಆಲ್ರೆಡಿ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ವೀಕ್ಷಣೆ ಮಾಡುವ ಮೂಲಕ ತಿಳ್ಕೊಳ್ಳಿ. ನಾನು ಡ್ರೈನ್ ಪಂಪ್ ಈಗ ಹೊರಗಡೆ ತೆಗೆದಿಟ್ಟಿದ್ದೀನಿ. ಇದೇ ಡ್ರೈನ್ ಪಂಪು, ನಿಮ್ಮ ನೀರನ್ನ ಡ್ರೈನ್ ಮಾಡೋದಿದೆ. ಸೊ ನಾನು ಕೈಲಿ ಕೂಡ ತಿರುಗಿಸ್ತಾ ಇದ್ದೀನಿ, ಯಾವುದೇ ರೀತಿ ರೊಟೇಟ್ ಆಗ್ತಿಲ್ಲ, ನೋಡ್ಬೋದು ನೀವು. ಸೊ ಡ್ರೈನ್ ಪಂಪು ಡೆಡ್ ಆಗಿದೆ ನೋಡಿ. ಈಗ ನನ್ನ ನೀರೆಲ್ಲ ಆಚೆ ಹೋಗಿರೋದ್ರಿಂದ ಡ್ರಮ್ ಅದ್ರ ಪಾಡ್ಗೆ ರನ್ ಆಗ್ತಿದೆ. ಸೊ ಡಿಸ್ಪ್ಲೇ ಬೋರ್ಡು ಕೂಡ ಆನಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹಿತರೆ, ಡ್ರೈನ್ ಪಂಪು ಇಲ್ಲಿ ಡೆಡ್ ಆಗಿದೆ. ಡ್ರೈನ್ ಪಂಪ್ ಪ್ರಾಬ್ಲಮ್ಮು, ಮಿಕ್ಕೋದೆಲ್ಲ ತನ್ನಷ್ಟಕ್ಕೆ ತಾನೇ ರನ್ ಆಗ್ತಿದೆ. ಯಾವುದೇ ರೀತಿ ಬೋರ್ಡಲ್ಲಿ ಪ್ರಾಬ್ಲಮ್ ಇಲ್ಲ, ಈ ಡ್ರೈನ್ ಪಂಪ್ ಒಂದೇ ಪ್ರಾಬ್ಲಮ್ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೋಬೋದು ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.